ನಮಸ್ತೆ ಸ್ನೇಹಿತರೆ, ಅಲಾಂಗ್ ವಿತ್ ಸಿನಿಮಾಗೆ ನಿಮಗೆಲ್ರಿಗೂ ಸ್ವಾಗತ. ನಾನಿವತ್ತು ಎಕ್ಸ್ಪ್ಲೈನ್ ಮಾಡ್ತಿರೋ ಮೂವಿ ಇತ್ತೀಚೆಗೆ OTTಯಲ್ಲಿ ಬಿಡುಗಡೆಯಾಗಿ ಸೌಂಡ್ ಮಾಡ್ತಿರುವಂತಹ ಮಲಯಾಳಂ ಭಾಷೆಯ ಒಡಕ್ಕನ್ ಎಂಬ ಮಿಸ್ಟ್ರಿ ಕಮ್ ಹಾರರ್ ಥ್ರಿಲ್ಲರ್ ಚಿತ್ರನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇನ್ನು ಈ ಮೂವಿ ಕಾನ್ಸೆಪ್ಟ್ ಏನಂದರೆ, ಬಿಗ್ ಬಾಸ್ ರೀತಿ ಒಂದು ಹಾರರ್ ರಿಯಾಲಿಟಿ ಶೋ ಮಾಡಬೇಕು ಅಂತ ಒಂದು ಪ್ರೈವೇಟ್ TV ಚಾನಲ್ ಅವರು 6 ಜನ ಕಂಟೆಸ್ಟೆಂಟ್ಗಳನ್ನ ಕರೆದುಕೊಂಡು ಬ್ರಹ್ಮಗಿರಿ ಎಂಬ ಒಂದು ಪ್ರೈವೇಟ್ ಹೈಲ್ಯಾಂಡ್ಗೆ ಹೋಗ್ತಾರೆ. ಆದರೆ ಶಾಕಿಂಗ್ಲಿ 3 ದಿನದಲ್ಲಿ ಆ ಚಾನಲ್ ಕ್ರೂಗಳನ್ನು ಸೇರಿ ಒಟ್ಟು 7 ಜನ ನಿಗೂಢವಾಗಿ ಸತ್ತು ಹೋಗ್ತಾರೆ. ಈ ವಿಷಯ ಪ್ಯಾರಾನಾರ್ಮಲ್ ಎಕ್ಸ್ಪರ್ಟ್ ಆಗಿದ್ದಂತಹ ಚಿತ್ರದ ಹೀರೋ ಅಂದರೆ ಕಿಶನ್ಗೆ ಗೊತ್ತಾಗುತ್ತೆ. ಅವರು ಇನ್ವೆಸ್ಟಿಗೇಷನ್ ಮಾಡೋಕೆ ಅಂತ ಹೇಳಿ ಇಂಡಿಯಾಗೆ ಬರ್ತಾರೆ. ವೀಕ್ಷಕರೇ, ಇಲ್ಲಿಂದ ಮುಂದೆ ನಿಮಗೆ ಗೆಸ್ ಕೂಡ ಮಾಡೋದಕ್ಕೆ ಸಾಧ್ಯವಿರದ ಹಲವಾರು ಟ್ವಿಸ್ಟ್ಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತೆ. ಹಾಗೂ ಈ ಚಿತ್ರದ ಕ್ಲೈಮ್ಯಾಕ್ಸನ್ನು ನೋಡಿದ ಮೇಲಂತೂ ನಮ್ಮ ಕನ್ನಡದ ಕಾಂತಾರ ಮೂವಿ ನೆನಪಾಗೋದು ಕನ್ಫರ್ಮ್. ಸೊ ಸ್ನೇಹಿತರೆ, ಮೂವಿ ತುಂಬಾ ಗ್ರಿಪ್ಪಿಂಗ್ ಆಗಿದೆ. ಈ ವಿಡಿಯೋದನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಚಿತ್ರದ ಮೊದಲ ಸೀನಲ್ಲಿ ಬೆಳಗಿನ ಜಾವ ಮಲಗಿದ್ದಂತಹ ಮೇಘ ಎಂಬ ಮಹಿಳೆಗೆ ಒಂದು ಫೋನ್ ಕಾಲ್ ಬರುತ್ತೆ. ಆ ಕಡೆಯಿಂದ ಮಾತನಾಡ್ತಿದ್ದ ವ್ಯಕ್ತಿ ಮೇಘಾಗೆ ಒಂದು ಶಾಕಿಂಗ್ ವಿಷಯವನ್ನ ಹೇಳ್ತಾನೆ. ಅದೇನಂದ್ರೆ, ಹಾರರ್ ರಿಯಾಲಿಟಿ ಶೋಗೆ ಅಂತ ಬ್ರಹ್ಮಗಿರಿ ಐಲ್ಯಾಂಡ್ಗೆ ಹೋಗಿದ್ದ ನಿನ್ನ ಗಂಡ ಸತ್ತು ಹೋಗಿದ್ದಾನೆ ಅಂತ ಹೇಳ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ನಂತರ ಸೀನಲ್ಲಿ ಫಿನ್ಲ್ಯಾಂಡ್ನಲ್ಲಿ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಆಗಿ ಕೆಲಸ ಮಾಡ್ತಿರುವಂತಹ ಚಿತ್ರದ ಹೀರೋ ರಾಮನ್ನ ನೋಡ್ತೀವಿ. ರಾಮನ್ ಇದುವರೆಗೂ ತಾನು ಹ್ಯಾಂಡಲ್ ಮಾಡಿರುವ ಡೇಂಜರಸ್ ಪ್ಯಾರಾನಾರ್ಮಲ್ ಕೇಸ್ಗಳ ಬಗ್ಗೆ ತನ್ನ ಸ್ಟೂಡೆಂಟ್ಸ್ಗೆ ಎಕ್ಸ್ಪ್ಲೇನ್ ಮಾಡ್ತಿರ್ತಾನೆ. ಸ್ನೇಹಿತರೆ, ರಾಮನ್ಗೆ ಅನು ಎಂಬ ಒಬ್ಬ ಅಸಿಸ್ಟೆಂಟ್ ಇದ್ಲು. ಇವರಿಬ್ಬರು ಕೂಡ ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ನಲ್ಲಿ ಇರ್ತಾರೆ. ರಾಮನ್ಗೆ ನಾವು ಚಿತ್ರದ ಮೊದಲ ಸೀನಲ್ಲಿ ನೋಡಿದಂತಹ ಮೇಘ ಪದೇ ಪದೇ ಕಾಲ್ ಮಾಡ್ತಿರ್ತಾಳೆ. ಆದರೆ ರಾಮನ್ ಮಾತ್ರ ಆಕೆಯ ಕಾಲ್ನ ಪಿಕ್ ಮಾಡದೆ ಇಗ್ನೋರ್ ಮಾಡ್ತಿರ್ತಾನೆ. ಸ್ನೇಹಿತರೆ, ಅಷ್ಟಕ್ಕೂ ಈ ರಾಮನ್ ಹಾಗೂ ಮೇಘ ಕಾಲೇಜ್ ಡೇಸ್ನಲ್ಲಿ ಒಬ್ಬರನ್ನೊಬ್ಬರು ತುಂಬಾ ಪ್ರೀತಿ ಮಾಡ್ತಿರ್ತಾರೆ. ಆದರೆ ಮದುವೆ ವಿಚಾರ ಬಂದಾಗ ಇಬ್ಬರ ಮಧ್ಯ ಏನೋ ಮನಸ್ತಾಪ ಬಂದು ರಾಮನ್ ಭಾರತವನ್ನೇ ಬಿಟ್ಟು ಫಿನ್ಲ್ಯಾಂಡ್ಗೆ ಬಂದಿರ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ರಾಮನ್ಗೆ ಕೇರಳದ ADGP ಆಗಿರುವಂತಹ ಜೋಸೆಫ್ನಿಂದ ಕಾಲ್ ಬರುತ್ತೆ. ಆಗ ರಾಮನ್, ನಿನಗೆ ವಿಷಯ ಗೊತ್ತಾಯ್ತಾ? ಕೇರಳದ ಬ್ರಹ್ಮಗಿರಿ ಐಲ್ಯಾಂಡ್ಗೆ ಒಂದು ಹಾರರ್ ರಿಯಾಲಿಟಿ ಶೋಗೆ ಮಾಡೋದಕ್ಕೆ ಅಂತ ಹೋಗಿದ್ದ 6 ಜನ ಕಂಟೆಸ್ಟೆಂಟ್ಗಳಲ್ಲಿ 5 ಜನ ನಿಗೂಢವಾಗಿ ಸತ್ತು ಹೋಗಿದ್ದಾರೆ. ಜೊತೆಗೆ 2 ಚಾನೆಲ್ ಕ್ರೂಗಳು ಕೂಡ ಸತ್ತು ಹೋಗಿದ್ದಾರಂತೆ. ಉಳಿದವರು ಒಬ್ಬ ಕಂಟೆಸ್ಟೆಂಟ್ ಈಗ ಏನೂ ಮಾತನಾಡದ ಸ್ಥಿತಿಯಲ್ಲಿ ಕೋಮಾದಲ್ಲಿದ್ದಾನೆ. ನಿನಗೆ ಇನ್ನೊಂದು ವಿಷಯ ಗೊತ್ತಾ? ಮೇಘ ಇದ್ದಾಳಲ್ಲ, ಆಕೆ ಗಂಡ ಕೂಡ ಆ ರಿಯಾಲಿಟಿ ಶೋಗೆ ಹೋಗಿದ್ದ. ಆತ ಕೂಡ ಸತ್ತು ಹೋಗಿದ್ದಾನೆ. ಬ್ರಹ್ಮಗಿರಿ ಐಲ್ಯಾಂಡ್ನಲ್ಲಿ ದೆವ್ವ ಇದ್ದು ಅದೇ ರಿಯಾಲಿಟಿ ಶೋಗೆ ಹೋಗಿದ್ದವರನ್ನು ಸಾಯಿಸಿದೆ ಅಂತ ಮಾತಾಡ್ಕೊಳ್ತಿದ್ದಾರೆ. ನೀನು ಯಾಕೆ ಇಂಡಿಯಾಗೆ ಬಂದು ಈ ಕೇಸ್ನ ಇನ್ವೆಸ್ಟಿಗೇಟ್ ಮಾಡಬಾರ್ದು ಅಂತ ಕೇಳ್ತಾನೆ. ಸ್ನೇಹಿತರೆ, ಅಸಲಿಗೆ ಮೇಘಾನೇ ತನ್ನ ಗಂಡನ ಸಾವಿನ ಹಿಂದೆ ಇರುವ ರಹಸ್ಯನ ತಿಳ್ಕೊಳ್ಳೋದಕ್ಕೆ ಅಂತ ಹೇಳಿ ADGP ಜೋಸೆಫ್ ಅವ್ರ ಹತ್ರ ರಾಮನ್ಗೆ ಕಾಲ್ ಮಾಡಿಸಿರ್ತಾಳೆ. ರಾಮನ್ ಸರಿ ಅಂತ ಇಂಟರ್ನೆಟ್ಟಲ್ಲಿ ಇದರ ಬಗ್ಗೆ ಸರ್ಚ್ ಮಾಡಿದಾಗ ಈ ಕೇಸ್ ಎಲ್ಲ ಕಡೆ ವೈರಲ್ ಆಗ್ತಿದೆ. ಹಲವಾರು ನ್ಯೂಸ್ ಚಾನಲ್ ಹಾಗೂ ಯೂಟ್ಯೂಬರ್ಸ್ಗಳೆಲ್ಲ ಈ ಕೇಸ್ ಬಗ್ಗೆ ಅನೇಕ ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡಿರ್ತಾರೆ. ಆದಷ್ಟು ವಿಡಿಯೋಗಳನ್ನ ರೆಫರ್ ಮಾಡಿದಾಗ ರಾಮನ್ಗೆ ಗೊತ್ತಾಗೋದು ಏನಂದರೆ, ಒಂದು TV ಚಾನಲ್ನವರು ಹಂಟಿಂಗ್ ಹೌಸ್ ಎಂಬ ಹಾರರ್ ರಿಯಾಲಿಟಿ ಶೋನ ಮಾಡಬೇಕು ಅಂತ ಬ್ರಹ್ಮಗಿರಿ ಐಲ್ಯಾಂಡನ್ನು ಚೂಸ್ ಮಾಡಿರ್ತಾರೆ. ಐಲ್ಯಾಂಡಲ್ಲಿ ಬ್ರಿಟಿಷರ ಕಾಲದ್ದು ಕೇವಲ ಒಂದೇ ಒಂದು ಬಂಗ್ಲೆ ಇರುತ್ತೆ. ಆ ಬಂಗ್ಲೆಯಲ್ಲಿ ಆ TV ಚಾನಲ್ ಅವರು ರಿಯಾಲಿಟಿ ಶೋನ ಅರೇಂಜ್ ಮಾಡಿರ್ತಾರೆ. ಈ ವಿಷಯ ಗೊತ್ತಾಗಿ ಅಲ್ಲೇ ಸುತ್ತಮುತ್ತ ಇರುವಂತಹ ಹಳ್ಳಿಯವರೆಲ್ಲರೂ ಕೂಡ ಐಲ್ಯಾಂಡ್ಗೆ ಹೋಗಬೇಡಿ, ಅಲ್ಲಿ ಒಂದು ಭಯಾನಕವಾದ ಆತ್ಮ ಇದೆ, ಅಲ್ಲಿಗೆ ಯಾರೇ ಹೋದರೂ ಕೂಡ ವಾಪಸ್ ಬರೋದಿಲ್ಲ ಅಂತ ಹೇಳಿ ಎಚ್ಚರಿಸಿರ್ತಾರೆ. ಆದರೆ ಈ ಚಾನಲ್ ಅವರು ಯಾರ ಮಾತಕ್ಕೂ ಕೂಡ ಕಿವಿ ಕೊಡದೆ TRP ಆಸೆಗೋಸ್ಕರ ಕಂಟೆಸ್ಟೆಂಟ್ಗಳನ್ನ ಕರ್ಕೊಂಡು ಹೋಗಿ ರಿಯಾಲಿಟಿ ಶೋನ ಸ್ಟಾರ್ಟ್ ಮಾಡಿರ್ತಾರೆ. ಆದರೆ ಆ ರಿಯಾಲಿಟಿ ಶೋ ಸ್ಟಾರ್ಟ್ ಆದ 3 ದಿನದಲ್ಲಿ ಒಟ್ಟು 7 ಜನರನ್ನು ಈ ಆತ್ಮ ಬಲಿ ತೆಗೆದುಕೊಂಡಿದೆ ಅಂತ ಎಲ್ಲರೂ ಮಾತಾಡ್ಕೊಳ್ತಿರ್ತಾರೆ. ಈ ಬ್ರಹ್ಮಗಿರಿಯ ಕೇಸ್ ತುಂಬಾ ಇಂಟ್ರೆಸ್ಟಿಂಗ್ ಅನಿಸಿ ರಾಮ್ ಅನುಳನ್ನ ಕರ್ಕೊಂಡು ತಕ್ಷಣವೇ ಭಾರತಕ್ಕೆ ಬರ್ತಾನೆ. ರಾಮನ್ನ ನೋಡ್ತಿದ್ದ ಹಾಗೇನೆ ಮೇಘ ತುಂಬಾನೇ ಎಮೋಷನಲ್ ಆಗಿ ಹಗ್ ಮಾಡ್ಕೊಳ್ತಾಳೆ. ಇದನ್ನ ನೋಡಿ ಅನುಗೆ ತುಂಬಾನೇ ಜಲಸ್ ಆಗುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗಿ ಆ ದಿನ ಸಂಜೆ ರಾಮನ್ಗೆ ಕಾಲ್ ಮಾಡಿದಂತಹ ಜೋಸೆಫ್ ಮನೆಗೆ ಬರ್ತಾನೆ. ಆತ ರಿಯಾಲಿಟಿ ಶೋಗೆ ಅಂತ ಆ ಚಾನಲ್ ಅವರು ರೆಕಾರ್ಡ್ ಮಾಡಿದಂತಹ ಕಂಪ್ಲೀಟ್ ರಾ ಫುಟೇಜನ್ನು ರಾಮನ್ಗೆ ಕೊಡ್ತಾನೆ. ತಕ್ಷಣವೇ ರಾಮನ್ ಅಷ್ಟಕ್ಕೂ ಏನು ನಡೀತು ಅಂತ ಆ ರಿಯಾಲಿಟಿ ಶೋನ ರಾ ಫುಟೇಜ್
ಫುಟೇಜನ್ನು ಪ್ಲೇ ಮಾಡ್ತಾನೆ. ಹಾಗೂ ಇಲ್ಲಿಗೆ ಸೀನ್ ಕಟ್ ಆಗಿ ಚಿತ್ರದಲ್ಲಿ ಅಷ್ಟಕ್ಕೂ ಏನು ನಡೀತು ಅಂತ ಒಂದು ಫ್ಲ್ಯಾಶ್ ಬ್ಯಾಕನ್ನು ತೋರಿಸ್ತಾರೆ. ಸ್ನೇಹಿತರೆ, ಈ ರಿಯಾಲಿಟಿ ಶೋನಲ್ಲಿ ಒಟ್ಟು 3 ಜನ ಮಹಿಳೆಯರು ಹಾಗೂ 3 ಜನ ಗಂಡಸರು ಸೆಲೆಕ್ಟ್ ಆಗಿರ್ತಾರೆ. ಆ ರಿಯಾಲಿಟಿ ಶೋ ಅಲ್ಲಿ ವಿನ್ನರ್ ಆದರೆ 1 ಕೋಟಿ ರೂಪಾಯಿ ಪ್ರೈಸ್ ಬರುತ್ತೆ. ಅದರಿಂದ ತಮ್ಮ ಕಷ್ಟಗಳೆಲ್ಲ ತೀರುತ್ತೆ ಅಂತ ತುಂಬಾ ಆಸೆ ಇಟ್ಕೊಂಡು ಬಂದಿರ್ತಾರೆ. ಹೀಗೆ ಸೆಲೆಕ್ಟ್ ಆಗಿದ್ದ 6 ಜನ ಕಂಟೆಸ್ಟೆಂಟ್ಗಳನ್ನ ಕರ್ಕೊಂಡು ಚಾನೆಲ್ ಅವರು ಬ್ರಹ್ಮಗಿರಿ ಐಲ್ಯಾಂಡ್ಗೆ ಹೋಗ್ತಾರೆ. ಸ್ನೇಹಿತರೆ, ಇಲ್ಲಿ ಆ ರಿಯಾಲಿಟಿ ಶೋ ನಡೆಸ್ತಿದ್ದ ಚಾನೆಲ್ನವರ ಪ್ಲ್ಯಾನ್ ಏನಾಗಿರುತ್ತೆ ಅಂದರೆ, ಐಲ್ಯಾಂಡ್ನಲ್ಲಿ ದೆವ್ವ ಇರಲಿ ಬಿಡಲಿ ಕಂಟೆಸ್ಟೆಂಟ್ಗಳನ್ನ ಎದುರಿಸಿ ತಮ್ಮ ರಿಯಾಲಿಟಿ ಶೋಗೆ ಜಾಸ್ತಿ TRP ಬರುವ ಹಾಗೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾರೆ. ಹಾಗೂ ಯಾರು ಎದುರುಕೊಳ್ದೇನೆ ಎಲ್ಲ ಟಾಸ್ಕ್ಗಳನ್ನು ಗೆಲ್ತಾರೋ ಅವರೇ ಈ ರಿಯಾಲಿಟಿ ಶೋನ ವಿನ್ನರ್ ಅಂತ ಅನೌನ್ಸ್ ಮಾಡಿರ್ತಾರೆ. ಕಂಟೆಸ್ಟೆಂಟ್ಗಳನ್ನ ವೆಲ್ಕಮ್ ಮಾಡಿ ಆ್ಯಂಕರ್ ಒಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳನ್ನ ಹೇಳ್ತಾನೆ. ಅದೇನೆಂದರೆ, ಬಿಗ್ ಬಾಸ್ ರೀತಿಯೇ ನೀವು ಕೂಡ ನಾವು ಹೇಳುವಂತಹ ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡಬೇಕು. ಆದರೆ ನಾವು ಕೊಡುವ ಟಾಸ್ಕ್ಗಳನ್ನ ನೀವು ಕೇವಲ ನೈಟ್ ಟೈಮಲ್ಲಿ ಮಾತ್ರನೇ ಕಂಪ್ಲೀಟ್ ಮಾಡಬೇಕು. ಡೇ ಟೈಮ್ನಲ್ಲಿ ನಿಮಗೆ ಯಾವುದೇ ಟಾಸ್ಕ್ ಇರೋದಿಲ್ಲ. ನೀವು ಹೇಗೆ ಬೇಕಾದರೂ ಹಾಗೆ ಎಂಜಾಯ್ ಮಾಡಿಕೊಂಡು ಇರಬಹುದು. ಎಲ್ಲ ಕಂಟೆಸ್ಟೆಂಟ್ಗಳಿಗೂ ಚಾನಲ್ನವರು ಗೋಸ್ಟ್ ಹಂಟಿಂಗ್ ಎಕ್ವಿಪ್ಮೆಂಟ್ಗಳನ್ನ ಕೊಡ್ತಾರೆ. ಆ ಎಕ್ವಿಪ್ಮೆಂಟ್ಗಳನ್ನ ಯೂಸ್ ಮಾಡಿಕೊಂಡು ನಾವು ಕೂಡ ಕ್ಲೂಗಳನ್ನ ನೀವು ಹುಡುಕಬೇಕು. ಮುಂದಿನ 15 ದಿನದ ಕಾಲ ಈ ರಿಯಾಲಿಟಿ ಶೋ ನಡೆಯುತ್ತೆ. ಒಂದು ವೇಳೆ ಯಾರಿಗಾದರೂ ಭಯ ಆದರೆ ಈಗಲೇ ಕ್ವಿಟ್ ಮಾಡಿಬಿಡಿ. ಯಾಕೆಂದರೆ ಒಂದು ಸಲ ನೀವು ಆ ಬಂಗ್ಲೆಯ ಒಳಗಡೆ ಎಂಟ್ರಿ ಕೊಟ್ಟರೆ ಮತ್ತೆ ನೀವು ಈ ರಿಯಾಲಿಟಿ ಶೋನ ಕ್ವಿಟ್ ಮಾಡೋಕ್ಕೆ ಆಗೋದಿಲ್ಲ. ಆ ರಿಯಾಲಿಟಿ ಶೋವನ್ನು ಹೇಗಾದರೂ ಮಾಡಿ ಗೆಲ್ಲಬೇಕು ಅಂತ ಜೋಶಲ್ಲಿದ್ದ ಎಲ್ರಿಗೂ ಆ ಬಂಗ್ಲೆ ಒಳಗಡೆ ಹೋಗ್ತಾರೆ. ಆ ಬಂಗ್ಲೆಯನ್ನು ನೋಡ್ತಿದ್ದ ಹಾಗೇ ಒಂದಷ್ಟು ಜನಕ್ಕೆ ಅನಿಸೋದಕ್ಕೆ ಶುರುವಾಗುತ್ತೆ, ಈ ಬಂಗ್ಲೆಯಲ್ಲಿ ನಿಜವಾಗ್ಲೂ ಹಂಟಿಂಗ್ ಆಗಿರಬಹುದು ಅಂತ. ಜೊತೆಗೆ ಐಲ್ಯಾಂಡಲ್ಲಿ ಒಂದೇ ಒಂದು ಬಂಗ್ಲೆನ ಬಿಟ್ಟರೆ ಸುತ್ತಮುತ್ತ ಏನೂ ಇರೋದಿಲ್ಲ. ಮತ್ತೊಂದು ಕಡೆ ಚಾನಲ್ನ ಕ್ರೂಸ್ ಬಂಗಲೆಯ ಒಳಗಡೆ ಹೊರಗಡೆ ಸುತ್ತಮುತ್ತ ಎಲ್ಲ ಕಡೆನೂ ಕೂಡ ಕ್ಯಾಮ್ರಾನ ಫಿಕ್ಸ್ ಮಾಡಿರ್ತಾರೆ. ಜೊತೆಗೆ ಐಲ್ಯಾಂಡ್ನ ಆಲ್ಮೋಸ್ಟ್ ಎಲ್ಲ ಮರಗಳಿಗೂ ಕೂಡ ಕ್ಯಾಮ್ರಾನ ಫಿಕ್ಸ್ ಮಾಡಿ ಇವರನ್ನು ಮಾನಿಟರ್ ಮಾಡ್ತಿರ್ತಾರೆ. ಆ ದಿನ ರಾತ್ರಿಯಿಂದಲೇ ತಮ್ಮ ಚಾನಲ್ನಲ್ಲಿ TRPಯನ್ನು ಇನ್ಕ್ರೀಸ್ ಮಾಡ್ಕೊಬೇಕು ಅಂತ ಅವ ರಾತ್ರಿ ಯಾವುದೇ ಟಾಸ್ಕ್ ಇಲ್ದಿದ್ರೂ ಕೂಡ ಕಂಟೆಸ್ಟೆಂಟ್ಗಳನ್ನೇ ಬೇಕಂತಲೇ ಇವರೇ ಎದುರಿಸೋದಕ್ಕೆ ಶುರು ಮಾಡ್ತಾರೆ. ಊಟ ಆದ ನಂತರ ಮಲಗೋದಕ್ಕೆ ಅಂತ ತಮ್ಮ ರೂಮ್ಗಳಿಗೆ ಬಂದಂತಹ ಕಂಟೆಸ್ಟೆಂಟ್ಗಳಲ್ಲಿ ಒಬ್ಬ ಕಂಟೆಸ್ಟೆಂಟ್ಗೆ ಕಿಟಕಿಯ ಮೂಲಕ ಒಂದು ಫೇಕ್ ದೆವ್ವವನ್ನು ತೋರಿಸಿ ಆಕೆಗೆ ಎದುರುಕೊಳ್ಳೋ ಹಾಗೆ ಮಾಡ್ತಾರೆ. ಅವಳು ಕೂಡ ಅದು ಫೇಕ್ ಅಂತ ಗೊತ್ತಿಲ್ಲದೇನೆ ಜೋರಾಗಿ ಕಿರ್ಚಾಡೋದಕ್ಕೆ ಶುರು ಮಾಡ್ತಾಳೆ. ತಕ್ಷಣವೇ ಕೆಳಗಡೆ ಇದ್ದಂತಹ ಉಳಿದ ಕಂಟೆಸ್ಟೆಂಟ್ಗಳು ಮೇಲ್ಗಡೆ ಓಡಿ ಬಂದು ಕಿಟಕಿ ಬಳಿ ನೋಡ್ತಾರೆ. ನೋಡಿದರೆ ಅಲ್ಲಿ ಏನೂ ಕೂಡ ಇರೋದೇ ಇಲ್ಲ. ಕೊನೆಗೆ ಎಲ್ಲರೂ ಕೂಡ ಅವಳಿಗೆ ಸಮಾಧಾನ ಮಾಡಿ ಧೈರ್ಯ ಹೇಳಿ ತಮ್ಮ ರೂಮ್ಗೆ ವಾಪಸ್ ಹೋಗ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ 6 ಜನ ಕಂಟೆಸ್ಟೆಂಟ್ಗಳು ಐಲ್ಯಾಂಡ್ನಲ್ಲಿ ಎಲ್ಲಿದೆ ಅಂತ ಎಕ್ಸ್ಪ್ಲೋರ್ ಮಾಡ್ತಾರೆ. ಆಗ ಇವ್ರ ಕಣ್ಣಿಗೆ ಅಲ್ಲೇ ಇದ್ದಂತಹ ಒಂದು ದೊಡ್ಡದಾದ ಹಾಗೂ ಹಳೆಯ ಮರ ಕಾಣಿಸುತ್ತೆ. ಹತ್ತಿರ ಹೋಗಿ ನೋಡಿದಾಗ ಅದರ ಬುಡದಲ್ಲಿ ಒಂದು ಚಿಕ್ಕ ಡೋರ್ ಇರುತ್ತೆ. ಇಷ್ಟು ಹಳೆಯ ಮರಕ್ಕೆ ಡೋರ್ ಯಾಕಿದೆ ಅಂತ ಹೇಳಿ ನೋಡ್ತಿದ್ದಾಗ ಅಲ್ಲೇ ಪಕ್ಕದಲ್ಲಿ ಒಂದು ಹಳೆಯ ಜನರೇಟರ್ ರೂಮ್ ಕಾಣಿಸುತ್ತೆ. ಎಲ್ಲರಿಗೂ ಆಶ್ಚರ್ಯದಿಂದ ಒಳಗಡೆ ಹೋಗಿ ನೋಡಿದಾಗ ಗೊತ್ತಾಗುತ್ತೆ ಆ ಜನರೇಟರ್ ರೂಮ್ ಬ್ರಿಟಿಷರ್ ಕಾಲದ್ದು ಅಂತ. ಹೀಗೆ ಐಲ್ಯಾಂಡ್ನ ಸುತ್ತಾಡಿ ಸಾಯಂಕಾಲ ಆ ಬಂಗ್ಲೆಗೆ ವಾಪಸ್ ಬರ್ತಾರೆ. ಈಗ ಚಾನಲ್ ಅವರು 6 ಜನ ಕಂಟೆಸ್ಟೆಂಟ್ಗಳಿಗೆ ಮೊದಲ ದಿನದ ಟಾಸ್ಕನ್ನು ಕೊಡ್ತಾರೆ. 6 ಜನ ಕಂಟೆಸ್ಟೆಂಟ್ಗಳನ್ನ 2 ಗ್ರೂಪ್ ಆಗಿ ಡಿವೈಡ್ ಮಾಡ್ತಾರೆ. ಗ್ರೂಪ್ ಎಗೆ ಟಾಸ್ಕ್ನ ಕಂಪ್ಲೀಟ್ ಮಾಡೋದಕ್ಕೆ ಬಂಗಲೆಯ ಒಳಗಡೆನೆ ಟಾಸ್ಕ್ನ ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ತಾರೆ. ಗ್ರೂಪ್ ಬಿಗೆ ಆ ಬಂಗಲೆಯ ಹೊರಗಡೆ ಹೋಗಿ ಕಂಪ್ಲೀಟ್ ಮಾಡೋ ಥರ ಟಾಸ್ಕ್ನ ಕೊಡ್ತಾರೆ. ವೀಕ್ಷಕರೇ, ಅಷ್ಟಕ್ಕೂ ಆ ಟಾಸ್ಕ್ ಏನಾಗಿರುತ್ತೆ ಅಂದರೆ, ಬಂಗ್ಲೆಯ ಒಳಗಡೆ ಹಾಗೂ ಬಂಗ್ಲೆಯ ಸುತ್ತಮುತ್ತ ಒಂದಷ್ಟು ಕ್ಲೂಗಳನ್ನ ಚಾನಲ್ ಅವರು ಇಟ್ಟಿರ್ತಾರೆ. ಆದರೆ ಆ ಟಾಸ್ಕ್ ಶುರುವಾಗೋದಕ್ಕೂ ಮುಂಚೆ ಆ ಕಂಟೆಸ್ಟೆಂಟ್ಗಳನ್ನ ಎದುರಿಸೋಕೆ ಅಂತ ಚಾನೆಲ್ನವರು ಒಂದು ಲೆಟರನ್ನು ಕೊಡ್ತಾರೆ. ಅದರಲ್ಲಿ ಈ ಬಂಗ್ಲೆ ಬ್ರಿಟಿಷ್ ಕಾಲಕ್ಕೆ ಸೇರಿದ್ದು. ಒಬ್ಬ ಬ್ರಿಟಿಷ್ ಆಫೀಸರ್ಗೆ ಈ ಐಲ್ಯಾಂಡ್ ಇಷ್ಟ ಆಯಿತು ಅಂತ ಇಲ್ಲೇ ಬಂಗಲೆಯನ್ನು ಕಟ್ಟಿಸಿ ತನ್ನ ಫ್ಯಾಮಿಲಿಯ ಜೊತೆ ವಾಸ ಮಾಡೋದಕ್ಕೆ ಶುರು ಮಾಡಿದ. ಆದರೆ ಒಂದಿನ ರಾತ್ರಿ ಆ ಫ್ಯಾಮಿಲಿಯ ಎಲ್ಲರೂ ಕೂಡ ನಿಗೂಢವಾಗಿ ಸತ್ತು ಹೋದರು. ಈಗಲೂ ಕೂಡ ಆ ಫ್ಯಾಮಿಲಿಯವರ ಆತ್ಮಗಳ ಶಬ್ದಗಳು ಬಂಗಲೆಯ ಸುತ್ತಮುತ್ತ ಕೇಳಿಸ್ತಿರುತ್ತೆ ಅಂತ ಬರೆದಿರುತ್ತೆ. ಇದನ್ನು ಕೇಳಿದ ಎಲ್ಲ ಕಂಟೆಸ್ಟೆಂಟ್ಗಳಿಗೂ ಎದುರುಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಅದೇ ಭಯದಲ್ಲೇ 2 ಟೀಮ್ಗಳು ಟಾಸ್ಕನ್ನು ಕಂಪ್ಲೀಟೇ ಮಾಡೋದಿಲ್ಲ.
ಇದನ್ನು ನೋಡಿದ ಟಿ ವಿ ಚಾನಲ್ ಅವರಿಗೆ ತುಂಬಾ ಡಿಸಪಾಯಿಂಟ್ ಆಗುತ್ತೆ. ಈ ಕಂಟೆಸ್ಟೆಂಟ್ಸ್ ಹೀಗೆ ಎದುರುಕೊಂಡು ಟಾಸ್ಕ್ನ ಮಾಡಲಿಲ್ಲ ಅಂತ ಹೇಳಿದ್ರೆ ನಮ್ಮ ಚಾನಲ್ಗೆ TRP ಏನಾಗುತ್ತೆ ಅಂತ ತಲೆ ಕೆಡಿಸ್ಕೊಳ್ಳುತ್ತೆ. ಮರುದಿನ ಒಂದು ಐಡಿಯಾ ಮಾಡಿ ಟಿ ವಿ ಚಾನಲ್ ಅವರು ಒಂದು ಟಾಸ್ಕನ್ನು ಕೊಡ್ತಾರೆ. ಆ ಟಾಸ್ಕ್ನಲ್ಲಿ ಯಾವ ಟೀಮ್ ಸೋಲ್ತಾರೋ ಆ ಟೀಮ್ನ ಡೈರೆಕ್ಟಾಗಿ ಎಲಿಮಿನೇಟ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಆ ಟಾಸ್ಕ್ನ ಚಾಲೆಂಜ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಒಂದು ಟೀಮ್ ಕಾಡಿನ ಒಳಗಡೆ ಇರುವಂತಹ ಬೀಗವನ್ನು ಹುಡುಕೊಂಡು ಬರಬೇಕು. ಮತ್ತೊಂದು ಟೀಮ್ ಬಂಗಲೆಯ ಒಳಗಡೆ ಮುಚ್ಚಿಟ್ಟಿರುವ ಬೀಗವನ್ನು ಹುಡುಕಬೇಕು. ಯಾರು ಬೇಗ ಈ ಬೀಗವನ್ನು ಹುಡುಕೊಂಡು ಬರ್ತಾರೋ ಅವರೇ ಈ ಟಾಸ್ಕ್ನ ವಿನ್ನರ್ ಆಗ್ತಾರೆ. ಹೀಗೆ ಟೀಮ್ ಬಿ ಅವರು ಚಾನಲ್ ಅವರು ಕೊಟ್ಟಿದ್ದಂತಹ ಒಂದಷ್ಟು ಕ್ಲೂನ ಫಾಲೋ ಮಾಡಿಕೊಂಡು ಹಿಂದಿನ ದಿನ ನೋಡಿದಂತಹ ಆ ದೊಡ್ಡ ಹಾಗೂ ಹಳೆಯ ಮರದ ಬಳಿ ಬಂದು ಬಿಡ್ತಾರೆ. ಆಗ ಆ ದೊಡ್ಡ ಮರದ ಬುಡದಲ್ಲಿ ಒಂದು ಚಿಕ್ಕ ಬಾಗಿಲು ಇರೋದನ್ನು ನೋಡಿದ ರಾಜೇಶ್ ಎಂಬ ಕಂಟೆಸ್ಟೆಂಟ್ ಯಾರಾದರೂ ಮರಕ್ಕೆ ಬಾಗಿಲನ್ನು ಫಿಕ್ಸ್ ಮಾಡ್ತಾರಾ, ಬಹುಶಃ ನಾವು ಹುಡುಕುತ್ತಿರುವಂತಹ ಬೀಗ ಈ ಡೋರ್ನ ಒಳಗಡೆ ಇರಬಹುದು ಅಂದ್ಕೊಂಡು ಆ ಡೋರನ್ನು ಓಪನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ಅವನು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅವನ ಕೈಯಿಂದ ಆ ಡೋರನ್ನು ಓಪನ್ ಮಾಡೋಕ್ಕಾಗಲ್ಲ. ಕೊನೆಗೆ ಅಲ್ಲೇ ಇದ್ದಂತಹ ಒಂದು ದೊಡ್ಡ ಕಲ್ಲನ್ನು ತೆಗೆದುಕೊಂಡು ಆ ಬಾಗಿಲನ್ನು ಒಡೆದು ಹಾಕಿಬಿಡ್ತಾನೆ. ಆ ಬಾಗಿಲು ಓಪನ್ ಆಗ್ತಿದ್ದ ಹಾಗೆ ಒಳಗಡೆಯಿಂದ ಶಾಕಿಂಗ್ಲಿ ಏನೋ ಒಂಥರ ಬ್ಲ್ಯಾಕ್ ಕಲರ್ ಎಲಿಮೆಂಟು ಹೊರಗಡೆ ಬರುತ್ತೆ. ಅದನ್ನು ನೋಡಿ ಎದುರುಕೊಂಡಂತಹ ರಾಜೇಶ್ ಕೆಳಗಡೆ ಬಿದ್ದಾಗ ಅವನ ಕತ್ತಿನ ಭಾಗಕ್ಕೆ ಗಾಯ ಆಗಿಬಿಡುತ್ತೆ. ತಕ್ಷಣವೇ ಮಿಕ್ಕ ಇಬ್ಬರು ಕಂಟೆಸ್ಟೆಂಟ್ಗಳು ರಾಜೇಶ್ನನ್ನು ಕರ್ಕೊಂಡು ಬಂಗ್ಲೆಯ ಬಳಿ ಬರ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಸ್ವಲ್ಪ ಸಮಯದ ನಂತರ ಇಬ್ಬರು ಕಂಟೆಸ್ಟೆಂಟ್ಗಳು ಬಂಗಲೆಯ ಮುಂದೆ ಕೂತು ಮಾತಾಡ್ತಿದ್ದಾಗ ಯಾರೋ ದೂರದಲ್ಲಿ ಚೆಂಡೆ ಬಾರಿಸ್ತಿರುವಂತಹ ಶಬ್ದ ಕೇಳಿಸುತ್ತೆ. ಜೊತೆಗೆ ಕಾಂತಾರ ಮೂವಿಯಲ್ಲಿ ನಾವು ನೋಡಿರ್ತೀವಲ್ಲ ಅದೇ ರೀತಿಯ ಗಗ್ಗರದ ಶಬ್ದ ಕೂಡ ಕೇಳಿಸುತ್ತೆ. ಮೊದಲೇ ಕುಡಿದು ಟೈಟ್ ಆಗಿದ್ದ ಇಬ್ಬರು ಕಂಟೆಸ್ಟೆಂಟ್ಗಳು ಈ ಶಬ್ದವನ್ನೇ ಫಾಲೋ ಮಾಡುತ್ತಾ ಆ ಹಳೆಯ ಮರದ ಬಳಿ ಬಂದು ಬಿಡ್ತಾರೆ. ಕುಡಿದ ನಶೆಯಲ್ಲಿ ಎಲ್ಲರೂ ಈ ಮರ ಬಳಿ ಏನೋ ಇದೆ ಅಂತ ಎದುರುಕೊಳ್ತಿರ್ತಾರೆ. ನಾವಿಬ್ಬರು ಇವತ್ತು ಇಲ್ಲೇ ಸ್ಟೇ ಆಗೋಣ ಅಂತ ಆ ಮರದ ಮುಂದೆನೇ ಕ್ಯಾಂಪ್ ಫೈರ್ನ ಹಾಕಿ ಇಬ್ಬರು ಕೂಡ ಡ್ಯಾನ್ಸ್ನ ಮಾಡ್ತಿರ್ತಾರೆ. ಕುಡಿದಿದ್ದ ನಶೆಯಲ್ಲಿ ಒಬ್ಬ ಕಂಟೆಸ್ಟೆಂಟ್ ಆ ಮರದ ಮೇಲೆ ಯೂರಿನ್ನ ಮಾಡಿಬಿಡ್ತಾನೆ. ಈಗ ರಾಮನ್ ಆ ವಿಡಿಯೋ ಫುಟೇಜನ್ನು ಪಾಸ್ ಮಾಡಿ ತನ್ನ ಫ್ರೆಂಡ್ ಆಯಿಷಾಗೆ ಕಾಲ್ ಮಾಡ್ತಾನೆ. ಆಯಿಷಾಗೆ ಬ್ರಹ್ಮಗಿರಿ ಐಲ್ಯಾಂಡ್ನಲ್ಲಿ ಆ ಬ್ರಿಟಿಷ್ ಕಾಲದ ಬಂಗಲೆಯ ಬಗ್ಗೆ ನಿನಗೆ ಏನಾದರೂ ಗೊತ್ತಿದೆಯಾ ಅಂತ ಹೇಳ್ತಾನೆ. ಅದಕ್ಕೆ ಹೌದು ನನಗೆ ಆ ಬಂಗಲೆಯ ಬಗ್ಗೆ ಸ್ವಲ್ಪ ಗೊತ್ತು. ಹಲವಾರು ವರ್ಷಗಳ ಹಿಂದೆ ಆ ಬಂಗಲೆಯಲ್ಲಿ ಒಬ್ಬ ಬ್ರಿಟಿಷ್ ಫ್ಯಾಮಿಲಿ ವಾಸ ಮಾಡ್ತಿದ್ರಂತೆ. ಆದರೆ ಇದ್ದಕ್ಕಿದ್ದ ಹಾಗೆ ಒಂದು ದಿನ ರಾತ್ರಿ ಆ ಬ್ರಿಟಿಷ್ ಆಫೀಸರ್ ತನ್ನ ಹೆಂಡತಿ ಹಾಗೂ ಮಗಳನ್ನು ಕೊಲೆ ಮಾಡಿ ತಾನೂ ಕೂಡ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋದನಂತೆ. ಅಂದಿನಿಂದ ಸುತ್ತಮುತ್ತಲಿನ ಹಳ್ಳಿಯ ಜನರು ಐಲ್ಯಾಂಡ್ನಲ್ಲಿ ದೆವ್ವವಿದೆ, ಬ್ರಿಟಿಷ್ ಫ್ಯಾಮಿಲಿ ಅವರೇ ಸತ್ತು ನಂತರ ದೆವ್ವ ಆಗಿ ಐಲ್ಯಾಂಡನ್ನು ಹಂಟ್ ಮಾಡ್ತಿದ್ದಾರೆ ಅಂತ ಮಾತಾಡ್ಕೊಳ್ತಿದ್ದಾರೆ. ಅದಕ್ಕೆ ರಾಮನ್ ಸರಿ, ಇದರ ಬಗ್ಗೆ ನಾವಿಬ್ಬರು ಪರ್ಸ್ನಲ್ ಆಗಿ ಮೀಟ್ ಮಾಡಿ ಡಿಸ್ಕಸ್ ಮಾಡೋಣ ಅಂತ ಹೇಳಿ ಫೋನ್ನ ಕಟ್ ಮಾಡ್ತಾನೆ. ಮತ್ತು ರಾಮನ್ ಆ ಫುಟೇಜ್ನ ಪ್ಲೇ ಮಾಡಿದಾಗ ಎಲ್ಲ ಕಂಟೆಸ್ಟೆಂಟ್ಗಳು ಇನ್ನೇನು ಮಲಗಬೇಕು ಅಂತ ರೂಮ್ಗೆ ಹೋಗುವಾಗ ರಾಜೇಶ್ ಎಂಬ ಒಬ್ಬ ಕಂಟೆಸ್ಟೆಂಟ್ ಮಿಸ್ ಆಗಿರ್ತಾನೆ ಅಂತ ಗೊತ್ತಾಗುತ್ತೆ. ರಾಜೇಶ್ ಮೊದಲೇ ಡ್ರಿಂಕ್ಸ್ ಮಾಡಿದ್ದ ಕಾರಣ ಆತ ಎಲ್ಲಿಗೆ ಹೋದ್ನೋ ಅಂತ ಗೊತ್ತಾಗದೆ ಬಂಗಲಿನ ಸುತ್ತಮುತ್ತ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಹುಡುಕುತ್ತಾ ಬಂದ ಒಬ್ಬ ಲೇಡಿ ಕಂಟೆಸ್ಟೆಂಟ್ ಬಂಗಲೆಯ ಹಿಂದೆ ಇದ್ದಂತಹ ಒಂದು ಪಾಳು ಬಾವಿಯ ಬಳಿ ಬರ್ತಾಳೆ. ಅಲ್ಲಿ ಶಾಕಿಂಗ್ ಟ್ವಿಸ್ಟ್ ಏನಂತ ಹೇಳಿದ್ರೆ ಮಿಸ್ ಆಗಿದ್ದಂಥ ರಾಜೇಶ್ ಡೆಡ್ ಬಾಡಿ ಆ ಬಾವಿಯ ಒಳಗಡೆ ನೇತಾಡ್ತಿರುತ್ತೆ. ಆತನ ಕತ್ತಿನಲ್ಲಿ ಹಗ್ಗ ಇದ್ದ ಕಾರಣ ಅವನೇ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗಿರಬಹುದು ಅಂತ ಇವರೆಲ್ಲ ಅಂದ್ಕೊಳ್ತಾರೆ. ರಾಜೇಶ್ ಇದ್ದಕ್ಕಿದ್ದ ಹಾಗೆ ಸತ್ತು ಹೋದದನ್ನು ನೋಡಿದ 5 ಜನ ಕಂಟೆಸ್ಟೆಂಟ್ಗಳಿಗೆ ತುಂಬಾ ಭಯ ಆಗೋದಕ್ಕೆ ಶುರುವಾಗುತ್ತೆ. ಅದೇ ಸಮಯಕ್ಕೆ ಮತ್ತೆ ದೂರದಲ್ಲಿ ಗಗ್ಗರೆದ ಶಬ್ದ ಕೇಳುತ್ತೆ. ಮತ್ತಷ್ಟು ಹೆದರಿಕೊಂಡು 5 ಜನ ಕಂಟೆಸ್ಟೆಂಟ್ಗಳು ತಕ್ಷಣವೇ ಬಂಗಲೆಯ ಒಳಗಡೆ ಓಡಿ ಬರ್ತಾರೆ. ಬೆಳಗಾಗುವವರೆಗೂ ಏನೇ ಆದರೂ ಕೂಡ ಬಂಗಲೆಯಿಂದ ಹೊರಗಡೆ ಹೋಗಬಾರ್ದು ಅಂತ ಹೇಳಿ ಡಿಸೈಡ್ ಮಾಡಿ ಎಲ್ಲರೂ ಮಲಗಿಕೊಳ್ಳೋದಕ್ಕೆ ಅಂತ ಹೇಳಿ ತಮ್ಮ ರೂಮ್ಗಳಿಗೆ ಹೋಗ್ತಾರೆ. ಆಗ ಒಬ್ಬ ಮಹಿಳಾ ಕಂಟೆಸ್ಟೆಂಟ್ ತನ್ನ ರೂಮ್ ಒಳಗಡೆ ಬಂದಾಗ ಒಂದು ಶಾಕಿಂಗ್ ದೃಶ್ಯವನ್ನು ನೋಡ್ತಾಳೆ. ಅದೇನೆಂದರೆ ಆ ರೂಮಲ್ಲಿ ಯಾರೂ ಇಲ್ಲ ಅಂದರೂ ಕೂಡ ನೆಲದ ಮೇಲೆ ಹೆಜ್ಜೆ ಗುರುತುಗಳು ಮೂಡುತ್ತಾ ಇರುತ್ತೆ. ಹಾಗೆ ಆ ಹೆಜ್ಜೆ ಗುರುತುಗಳು ಬೆಂಕಿ ಕೆಂಡದ ರೀತಿ ಉರಿತಿರುತ್ತೆ. ಇದನ್ನು ನೋಡಿ ಆಕೆಗೆ ಒಂದೇ ಸಾರಿ ಜೋರಾಗಿ ಕಿರುಚುತ್ತಾಳೆ. ಮತ್ತಷ್ಟು ಹೆದರಿಕೊಂಡಂತಹ ಎಲ್ಲ ಕಂಟೆಸ್ಟೆಂಟ್ಗಳು ಕೆಳಗಡೆ ಹಾಲ್ಗೆ ಬರ್ತಾರೆ. ಕ್ಯಾಮ್ರಾದ ಕಡೆ ನೋಡಿ ಚಾನಲ್ನ ಕ್ರೂಗೆ ದಯವಿಟ್ಟು ನಮ್ಮನ್ನು ಇಲ್ಲಿಂದ
ಹೋಗೋದಕ್ಕೆ ಬಿಟ್ಬಿಡಿ, ನಾವು ಇನ್ಮೇಲೆ ಈ ರಿಯಾಲಿಟಿ ಶೋರಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ ಅಂತ ರಿಯಾಕ್ಷನ್ ಮಾಡ್ತಿರ್ತಾರೆ. ಆದರೆ ಅದೇ ಸಮಯಕ್ಕೆ ಇದ್ದಕ್ಕಿದ್ದ ಹಾಗೆ ಆ ಬಂಗಲೆಯ ಪವರ್ ಸಪ್ಲೈ ಕಟ್ ಆಗಿಬಿಡುತ್ತೆ. ಆಗ ಕೃಷ್ಣ ಹಾಗೂ ಮತ್ತೊಬ್ಬ ಕಂಟೆಸ್ಟೆಂಟ್ ಆ ಜನರೇಟರ್ ರೂಮ್ಗೆ ಹೋಗಿ ಪವರ್ನ ಆನ್ ಮಾಡೋಣ ಅಂತ ಅಲ್ಲಿಗೆ ಹೋಗ್ತಾರೆ. ಆದರೆ ಕೃಷ್ಣ ಜನರೇಟರನ್ನು ಇನ್ನೇನು ಆನ್ ಮಾಡಬೇಕು ಅಂತ ಹತ್ತಿರ ಹೋಗ್ತಿದ್ದ ಹಾಗೆಯೇ ಬೆಂಕಿ ಕೆಂಡಗಳು ಅವನ ಮೇಲೆ ಬಿದ್ದು ಆತ ಸುಟ್ಟು ಸತ್ತು ಹೋಗ್ತಾನೆ. ಇದನ್ನು ನೋಡಿ ಒಂದೇ ಸರಿ ಎದುರಿಕೊಂಡಂತಹ ಮತ್ತೊಬ್ಬ ಕಂಟೆಸ್ಟೆಂಟ್ ಕಿರ್ಚುತ್ತಾ ಬಂಗಲೆಯಗೆ ವಾಪಸ್ ಓಡಿ ಬರ್ತಾನೆ. ಆತ ನಡೆದದ್ದನ್ನೆಲ್ಲ ಇನ್ನೇನು ಹೇಳ್ಬೇಕು ಅನ್ನೋ ಅಷ್ಟರಲ್ಲಿ ಶಾಕಿಂಗ್ಲಿ ಆ ಕೃಷ್ಣ ಆಗಲೇ ಬಂಗಲೆಯ ಒಳಗಡೆ ಬರ್ತಿರ್ತಾನೆ. ಅದನ್ನು ನೋಡಿ ಮತ್ತೊಬ್ಬ ಕಂಟೆಸ್ಟೆಂಟ್, ಈ ಕೃಷ್ಣ ನನ್ನ ಕಣ್ಮುಂದೆನೇ ಸತ್ತು ಹೋದ್ನಲ್ಲ, ಈತ ಬದುಕಿ ಬರೋದಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ ಮತ್ತಷ್ಟು ಎದುರುಕೊಳ್ತಾನೆ. ಮತ್ತೊಂದು ಕಡೆ ನೀರು ಕುಡಿಯೋಲಿಕ್ಕೆ ಅಂತ ಕಿಚನ್ಗೆ ಹೋದ ಮೀರಾ ಎಂಬ ಒಬ್ಬ ಕಂಟೆಸ್ಟೆಂಟ್ನ ಮೇಲೆ ಒಂದು ಆತ್ಮ ದಾಳಿ ಮಾಡಿ ಆಕೆಯನ್ನು ಭೀಕರವಾಗಿ ಸಾಯಿಸಿಬಿಡುತ್ತೆ. ಈಕೆ ಕಿರುಚಾಡಿದ ಶಬ್ದ ಕೇಳಿ ಎಲ್ಲರೂ ಕೂಡ ಕಿಚನ್ಗೆ ಬಂದು ನೋಡಿ ಒಂದೇ ಸಾರಿ ಶಾಕ್ ಆಗಿಬಿಡ್ತಾರೆ. ಏನಾದರೂ ಆಗಲಿ, ಇನ್ಮೇಲೆ ಈ ಬಂಗಲೆಯಲ್ಲಿ ನಾವು ಇರೋದೇ ಬೇಡ ಅಂತ 3 ಜನ ಕಂಟೆಸ್ಟೆಂಟ್ಗಳು ಆ ಬಂಗಲೆಯಿಂದ ಎಸ್ಕೇಪ್ ಆಗಬೇಕು ಅಂತ ಹೊರಗಡೆ ಬರ್ತಿರ್ತಾರೆ. ಅಷ್ಟಕ್ಕೆ ಅಲ್ಲೇ ವಿಚಿತ್ರವಾಗಿ ನಗಾಡುತ್ತಾ ಕೃಷ್ಣ ಅಲ್ಲಿಗೆ ಬರ್ತಾನೆ. ಆ ಕೃಷ್ಣನ ಬಿಹೇವಿಯರನ್ನು ನೋಡಿದರೆ ನಮಗೆ ಅರ್ಥ ಆಗುತ್ತೆ ಕೃಷ್ಣ ಆಲ್ರೆಡಿ ಪೊಸೆಸ್ ಆಗಿದ್ದಾನೆ ಅಂತ. ಆ 3ರನ್ನು ಬಂಗಲೆಯಿಂದ ಹೊರಗಡೆ ಹೋಗೋದಕ್ಕೆ ಬಿಡದೆ ಎಲ್ಲರನ್ನೂ ಕೂಡ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಕೊನೆಗೂ ಕೃಷ್ಣ ಆ 2 ಲೇಡಿ ಕಂಟೆಸ್ಟೆಂಟ್ಗಳನ್ನ ಸಾಯಿಸಿಬಿಡ್ತಾನೆ. ಬಿಜೋ ಎಂಬ ಒಬ್ಬನೇ ಒಬ್ಬ ಕಂಟೆಸ್ಟೆಂಟ್ ಮಾತ್ರ ಬಂಗಲೆಯಿಂದ ತಪ್ಪಿಸ್ಕೊಂಡು ಹೊರಗಡೆ ಬರ್ತಾನೆ. ಸ್ನೇಹಿತರೆ, ಆ 6 ಜನರಲ್ಲಿ ಬದುಕುಳಿದ ಒಬ್ಬನೇ ಒಬ್ಬ ಕಂಟೆಸ್ಟೆಂಟ್ ಈ ಬಿಜೋ. ಈ ಮೊದಲೇ ಹೇಳಿದಂತೆ ಆತ ನೋಡಿದ ಶಾಕಿಂಗ್ ಘಟನೆಗಳಿಂದಾಗಿ ಆತ ಆಲ್ರೆಡಿ ಕೋಮಾಗೆ ಹೊರಟು ಹೋಗ್ಬಿಟ್ಟಿರ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಪ್ರೆಸೆಂಟ್ನಲ್ಲಿ ಈ ಎಲ್ಲ ವಿಡಿಯೋ ಟೇಪ್ಗಳನ್ನ ನೋಡ್ತಿದ್ದಂತಹ ರಾಮನ್ ಹಾಗೂ ಆನಾಗೆ ಒಂದೇ ಸಾರಿ ಶಾಕ್ ಆಗುತ್ತೆ. ತಕ್ಷಣ ಆಯಿಷಾ ಬಳಿ ಹೋಗಿ ಆ ಬಂಗ್ಲೆಯ ಹಿಸ್ಟ್ರಿ ಏನು ಅಂತ ಕೇಳ್ತಾರೆ. ಆಗ ಆಯಿಷಾ ಇವರಿಬ್ಬರಿಗೆ ಒಂದು ಸ್ಟೋರಿಯನ್ನು ಹೇಳ್ತಾಳೆ. ವೀಕ್ಷಕರೇ, 1775ರಲ್ಲಿ ಕುಲಶೇಖರನ್ ಎಂಬ ಒಬ್ಬ ಜಮೀನ್ದಾರ ಆ ಬ್ರಹ್ಮಗಿರಿ ಐಲ್ಯಾಂಡನ್ನು ಆಳ್ತಿರ್ತಾನೆ. ಈ ಕುಲಶೇಖರನ್ ತುಂಬಾ ಭ್ರಷ್ಟ ಹಾಗೂ ಉಮೆನೈಸರ್ ವ್ಯಕ್ತಿಯಾಗಿರ್ತಾನೆ. ಮತ್ತೊಂದು ಕಡೆ ಅದೇ ಊರಿನಲ್ಲಿ ಮುಕಿಲ್ ಎಂಬ ಒಬ್ಬ ಸುಂದರವಾದ ಹುಡುಗಿ ಇರ್ತಾಳೆ. ಆಕೆ ಸೌಂದರ್ಯಕ್ಕೆ ಮನಸೋತಿದ್ದಂತಹ ಊರಿನ ಗಂಡಸರೇ ಇರೋದಿಲ್ಲ. ಎಲ್ಲರೂ ಕೂಡ ಮನಸೋತು ನನ್ನನ್ನು ಮದುವೆ ಆಗು ಅಂತ ಆಕೆಯನ್ನು ಹಿಂದೆ ಬಿದ್ದಿರ್ತಾರೆ. ಹೀಗಿರುವಾಗ ಒಂದು ದಿನ ಕುಲಶೇಖರನ್ ಕಣ್ಣಿಗೆ ಈ ಮುಕಿಲ್ ಬೀಳ್ತಾಳೆ. ಮೊದಲೇ ಹೇಳಿದ ಹಾಗೆ ದೊಡ್ಡ ಉಮೋನೈಸರ್ ಆಗಿದ್ದಂತಹ ಕುಲಶೇಖರನ್ ಮುಕಿಲ್ನ ಮದುವೆ ಆಗ್ತಾನೆ. ಈ ಕುಲಶೇಖರನ್ ಮುಕಿಲ್ನ 2ನೇ ಮದುವೆ ಮಾಡಿಕೊಂಡು ಆಕೆಯನ್ನು ಒಂದು ಸಪ್ರೇಟ್ ಮನೆ ಮಾಡ್ತಾನೆ. ಕುಲಶೇಖರನ್ ಊರಿನ ಜಮೀನ್ದಾರ ಆಗಿದ್ದ ಕಾರಣ ಮುಕಿಲ್ಗೆ ಇಷ್ಟ ಇಲ್ಲದಿದ್ದರೂ ಕೂಡ ಅಪೋಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಕುಲಶೇಖರನ್ ಆಕೆಗೆ ಎಷ್ಟು ಸೆಕ್ಯೂರಿಟಿ ಕೊಡ್ತಿರ್ತಾನೆ ಅಂತ ಹೇಳಿದ್ರೆ ಆಕೆ ಇದ್ದ ಮನೆಯ ಸುತ್ತಮುತ್ತ ಯಾವ ಗಂಡಸರು ಕೂಡ ಓಡಾಡೋಕ್ಕೆ ಆಗ್ತಿರೋದಿಲ್ಲ. ದಿನಗಳು ಕಳೆದಂತೆ ಮುಕಿಲ್ಗೆ ತಾನೊಬ್ಬಳು ಕೈದಿ ರೀತಿ ಬಂದಿಯಾಗಿದ್ದೀನಿ ಅಂತ ಫೀಲ್ ಆಗೋದಕ್ಕೆ ಶುರುವಾಗುತ್ತೆ. ಕೊನೆಗೊಂದು ದಿನ ಮುಕಿಲ್ ಕುಲಶೇಖರನ್ಗೆ ನನ್ನನ್ನು ಯಾವಾಗಲೂ ಬೇಡ, ಕೊನೆಗೆ ವರ್ಷಕ್ಕೊಂದು ಸಾರಿಯಾದರೂ ತಯ್ಯಂ ಹಬ್ಬಕ್ಕಾದರೂ ಹೊರಗಡೆ ಕರ್ಕೊಂಡು ಹೋಗಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾಳೆ. ಕುಲಶೇಖರನ್ಗೆ ಬೇರೆ ದಾರಿ ಇಲ್ಲದೆ ಸರಿ ಅಂತ ಒಪ್ಕೊಳ್ತಾನೆ. ಹೀಗೆ ಆ ಹಬ್ಬಕ್ಕೆ ನೋಡೋದಕ್ಕೆ ಅಂತ ಮುಕಿಲ್ ಹೊರಗಡೆ ಬಂದಾಗ ಊರಿನ ಗಂಡಸರೆಲ್ಲ ಆಕೆಯನ್ನೇ ನೋಡ್ತಾ ಇರ್ತಾರೆ. ಮತ್ತೊಂದು ಕಡೆ ಅದೇ ಊರಿನ ನಟರಾಜ ಎಂಬ ಒಬ್ಬ ವ್ಯಕ್ತಿ ದೈವದ ವೇಷ ಹಾಕ್ಕೊಂಡು ದೇವರ ಚಾಕ್ರಿ ಮಾಡ್ತಿರ್ತಾನೆ. ಪ್ರತಿ ವರ್ಷವೂ ಕೂಡ ಈ ನಟರಾಜ್ ದೈವದ ವೇಷ ಹಾಕಿಕೊಂಡು ನೃತ್ಯ ಮಾಡ್ತಿದ್ದಾಗ ಅವನ ಮೈ ಮೇಲೆ ದೇವರು ಬರುತ್ತೆ. ಮತ್ತೊಂದು ಕಡೆ ಆ ನಟರಾಜನನ್ನು ನೋಡಿದಂತಹ ಮುಕಿಲ್ಗೆ ಆತ ತುಂಬಾ ಇಷ್ಟ ಆಗಿಬಿಡ್ತಾನೆ. ಆ ನಟರಾಜ್ ಬ್ರಹ್ಮಚಾರ್ಯವನ್ನು ಸ್ವೀಕರಿಸಿರ್ತಾನೆ. ದೇವರ ಪೂಜೆ ಪುನಸ್ಕಾರ ಅಂತಾನೆ ತನ್ನ ಜೀವನವನ್ನು ಮುಡಿಪಾಗಿಟ್ಟಿರ್ತಾನೆ. ವೀಕ್ಷಕರೇ, ಆದರೆ ದೈವದ ವೇಷ ಹಾಕಿಕೊಳ್ಳೋದಕ್ಕಿಂತ ಒಂದಿನ ನಟರಾಜ್ ರೆಡಿ ಆಗ್ತಿರ್ಬೇಕಾದ್ರೆ ಮುಕಿಲ್ ಅಲ್ಲಿಗೆ ಬರ್ತಾಳೆ. ಆತ ಎಷ್ಟೇ ಬೇಡ ಅಂದರೂ ಕೂಡ ಕೇಳದೆ ಆತನ ಜೊತೆ ಇಂಟಿಮೇಟ್ ಆಗಿಬಿಡ್ತಾಳೆ. ಇವರಿಬ್ಬರು ಇಂಟಿಮೇಟ್ ಆಗ್ತಿರೋದನ್ನು ಆ ಕುಲಶೇಖರನ್ ಕಿಟಕಿಯಿಂದ ನೋಡ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ರಾತ್ರಿ ನಟರಾಜನ್ ದೈವದ ವೇಷ ಹಾಕ್ಕೊಂಡು ನೃತ್ಯ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದರೆ ಈ ಬಾರಿ ನಟರಾಜ್ ಎಷ್ಟೇ ಶ್ರದ್ಧೆಯಿಂದ ನೃತ್ಯ ಮಾಡಿದರೂ ಕೂಡ ದೇವರು ಆತನ ಮೈ ಮೇಲೆ ಬರೋದಿಲ್ಲ. ಯಾಕಂದರೆ
ಯಾಕೆಂದರೆ ಇಂದಿನ ದಿನ ರಾತ್ರಿ ಆತ ಮುಖೇಲ್ ಜೊತೆ ಇಂಟಿಮೇಟ್ ಆಗಿ ಬ್ರಹ್ಮಚರ್ಯವನ್ನು ಮುರಿದಿದ್ದಕ್ಕೆ ಅವನ ಮೇಲೆ ದೇವರು ಬರ್ತಿರೋದಿಲ್ಲ. ಕುಲಶೇಖರ್ಗೆ ಇವಾಗ ಒಂದು ಐಡಿಯಾ ಬರುತ್ತೆ. ಅಲ್ಲಿದ್ದ ಒಬ್ಬ ಹುಡುಗನಿಗೆ ನೀನು ದೇವರು ಮೈ ಮೇಲೆ ಬಂದಿರೋ ಥರ ನಾಟಕ ಮಾಡಿ ಆ ನಟರಾಜನ ಸಾಯಿಸ್ಬಿಡು ಅಂತ ಹೇಳ್ತಾನೆ. ಆ ಹುಡುಗ ಕೂಡ ಅವನು ಹೇಳಿದ ಹಾಗೆಯೇ ಅವನ ಮೇಲೆ ದೈವ ಬಂದಿರೋ ಥರ ಆ್ಯಕ್ಟ್ ಮಾಡಿ ನಟರಾಜ್ಗೆ ಇಂದಿನಿಂದ ಕಬ್ಬಿಣದ ರಾಡಿಂದ ಚುಚ್ಚಿ ಸಾಯಿಸ್ಬಿಡ್ತಾನೆ. ತನ್ನ ಕಣ್ಣ ಮುಂದೆನೇ ನಟರಾಜನ್ ಸತ್ತು ಹೋದದನ್ನು ನೋಡಿ ಮುಖೇಲ್ಗೆ ಒಂದು ರೀತಿ ದಿಗ್ಭ್ರಾಂತಳಾಗಿ ಬೀಳ್ತಾಳೆ ಅಂತಲೇ ಹೇಳ್ಬೋದು. ವೀಕ್ಷಕರೇ, ಇದಾದ ಮೇಲೆ ಬ್ರಹ್ಮಗಿರಿಯಲ್ಲಿ ಒಂದಾದ ಮೇಲೊಂದು ವಿಚಿತ್ರವಾದ ಘಟನೆಗಳು ನಡೆಯೋದಕ್ಕೆ ಶುರುವಾಗುತ್ತೆ. ಸತ್ತ ನಂತರ ಆ ನಟರಾಜನ ಆತ್ಮ ಅದೇ ಬ್ರಹ್ಮಗಿರಿಯಲ್ಲಿ ಸುತ್ತೋದಕ್ಕೆ ಶುರು ಮಾಡುತ್ತೆ. ನೋಡುತ್ತಿದ್ದ ಹಾಗೆ ಊರಿಗೆ ಭೀಕರವಾದ ಬರಗಾಲ ಬರುತ್ತೆ. ಊರಲ್ಲಿದ್ದ ಜಾನುವಾರುಗಳು ಹಾಗೂ ಜನರು ಇದ್ದಕ್ಕಿದ್ದ ಹಾಗೇ ಸಾಗೋದಕ್ಕೆ ಶುರು ಮಾಡ್ತವೆ. ಕೆಲವೇ ದಿನಗಳು ನೋಡುತ್ತಿದ್ದಂತೆಯೇ ಆ ಸುತ್ತಮುತ್ತ ಇದ್ದ ಎಲ್ಲ ಕಾಡು ಕೂಡ ನಶಿಸಿ ಹೋಗುತ್ತೆ. ಬ್ರಹ್ಮಗಿರಿಗೆ ಖಂಡಿತವಾಗಿ ನಟರಾಜನ ಆತ್ಮವೇ ತೊಂದರೆ ಕೊಡ್ತಿದೆ ಅಂತ ಅರ್ಥ ಮಾಡ್ಕೊಂಡಂತಹ ಕುಲಶೇಖರನ್ ತನ್ನ ರಾಜನ ಬಳಿ ಹೋಗಿ ತಕ್ಷಣವೇ ರಾಜನ ಹತ್ರ ಹೇಳ್ತಾನೆ. ಅವನು ಒಬ್ಬ ದೊಡ್ಡ ಮಾಂತ್ರಿಕನನ್ನು ಕರೆಸ್ಕೊಂಡು ಆ ಬ್ರಹ್ಮಗಿರಿಗೆ ಬರ್ತಾನೆ. ನಟರಾಜನ ಆತ್ಮವನ್ನು ಬಂಧಿಸ್ಬಿಟ್ಟು ಆ ದೊಡ್ಡ ಮರದ ಕೆಳಗಡೆ ದಿಗ್ಬಂಧನ ಮಾಡಿಸ್ತಾನೆ. ನಂತರ ಆ ಮರದ ಕೆಳಗಡೆ ಒಂದು ಚಿಕ್ಕ ಬಾಗಿಲನ್ನು ಕೂಡ ಅಳವಡಿಸಿ ಯಾವುದೇ ಕಾರಣಕ್ಕೂ ಆ ನಟರಾಜನ ಆತ್ಮ ಹೊರಗಡೆ ಬರಬಾರ್ದು, ಅದನ್ನು ಮತ್ತಷ್ಟು ದಿಗ್ಬಂಧನ ಮಾಡಬೇಕು ಅಂತ ಆ ಊರಲ್ಲಿದ್ದ ಎಲ್ಲ ಜನಗಳನ್ನೂ ಕೂಡ ಬೇರೆ ಊರಿಗೆ ಸ್ಥಳಾಂತರ ಮಾಡಿ ಆ ಬ್ರಹ್ಮಗಿರಿಯನ್ನು ಒಂದು ಐಲ್ಯಾಂಡ್ ಆಗಿ ಕನ್ವರ್ಟ್ ಮಾಡಿಬಿಡ್ತಾನೆ. ಇದಾಗಿ ಸುಮಾರು 200 ವರ್ಷಗಳ ಕಾಲ ಬ್ರಹ್ಮಗಿರಿ ಕಡೆ ಯಾರೂ ಕೂಡ ಸುಳಿದಾಡಿರೋಲ್ಲ. ಆದರೆ ಬ್ರಿಟಿಷರು ಭಾರತಕ್ಕೆ ಬಂದ ನಂತರ ಒಬ್ಬ ಬ್ರಿಟಿಷ್ ಆಫೀಸರ್ಗೆ ಆ ಬ್ರಹ್ಮಗಿರಿಯನ್ನು ನೋಡಿ ತುಂಬ ಇಷ್ಟಪಟ್ಟು ಅಲ್ಲಿ ಒಂದು ಬಂಗಲೆಯನ್ನು ಕಟ್ಟಿಸ್ಕೊಂಡು ವಾಸ ಮಾಡೋದಕ್ಕೆ ಶುರು ಮಾಡಿರ್ತಾನೆ. ಆ ಬ್ರಿಟಿಷ್ ಆಫೀಸರ್ ಯಾವುದೋ ಕಾರಣಕ್ಕೆ ತನ್ನ ಹೆಂಡತಿ ಹಾಗೂ ಮಗಳನ್ನು ಕೊಲೆ ಮಾಡಿ ತಾನೂ ಕೂಡ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗಿರ್ತಾನೆ. ಆದರೆ ಸುತ್ತಮುತ್ತಲಿನ ಜನರು ಅಲ್ಲಿ ದೆವ್ವನೇ ಅವರನ್ನು ಸಾಯಿಸಿದೆ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಅಸಲಿಗೆ ಈ ರಿಯಾಲಿಟಿ ಶೋ ಮಾಡೋದಕ್ಕೆ ಅಂತ ಒಬ್ಬ ಕಂಟೆಸ್ಟೆಂಟ್ ಆದ ಬಾಗಿಲನ್ನು ಓಪನ್ ಮಾಡಿದ್ನಲ್ಲ, ಅದೇ ಕಾರಣದಿಂದ ನಟರಾಜ್ನ ಆತ್ಮ ಹೊರಗಡೆ ಬಂದಿರುತ್ತೆ. ಈಗ ಪ್ರೆಸೆಂಟಲ್ಲಿ ಈ ಕಥೆಯನ್ನು ಕೇಳ್ತಿದ್ದಂತಹ ರಾಮನ್ ಆ ಬ್ರಹ್ಮಗಿರಿ ಐಲ್ಯಾಂಡ್ಗೆ ಹೋಗಿ ಈ ಕೇಸನ್ನು ಸಾಲ್ವ್ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡ್ತಾನೆ. ಈತನ ಜೊತೆಗೆ ಮೇಘ ಹಾಗೂ ಆ್ಯನಾ ಕೂಡ ಆ ಬ್ರಹ್ಮಗಿರಿ ಐಲ್ಯಾಂಡ್ಗೆ ಬರ್ತಾರೆ. ಆ ರಿಯಾಲಿಟಿ ಶೋ ನಡೆದಂತಹ ಆ ಬಂಗಲೆಗೆ ಹೋಗಿ ತನ್ನ ಇನ್ವೆಸ್ಟಿಗೇಷನನ್ನು ಸ್ಟಾರ್ಟ್ ಮಾಡ್ತಾನೆ. ಆಗ ಇದ್ದಕ್ಕಿದ್ದ ಹಾಗೇ ಆತ್ಮ ಮೇಘಗಳನ್ನು ಪೊಸೆಸ್ ಮಾಡಿಬಿಡುತ್ತೆ. ರಾಮನ್ ಆ್ಯನಾಗೆ ಮೇಘಗಳನ್ನು ನೋಡ್ಕೊಳ್ಳೋದಕ್ಕೆ ಹೇಳಿ ಮನೆಯ ಹೊರಗಡೆ ಹಾಗೂ ಒಳಗಡೆ ಫೋಟೋಸ್ನ ಕ್ಯಾಪ್ಚರ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅಷ್ಟರಲ್ಲಿ ಒಳಗಡೆ ಮೇಘ ಪೊಸೆಸ್ ಮಾಡಿದಂತಹ ಆತ್ಮ ಆ್ಯನಾಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಆ್ಯನಾ ಜೋರಾಗಿ ಕಿರ್ಚಾಡ್ತಿರೋದನ್ನು ಕೇಳಿಸ್ಕೊಂಡು ತಕ್ಷಣವೇ ಒಳಗಡೆ ಬಂದಂತಹ ರಾಮನ್ ಮೇಘಳನ್ನು ಒಂದು ಕುರ್ಚಿಗೆ ಕಟ್ಟಿ ಹಾಕಿಬಿಡ್ತಾನೆ. ಸ್ವಲ್ಪ ಸಮಯದ ನಂತರ ರಾಮನ್ಗೆ ಬಂಗಲೆಯ ಹೊರಗಡೆ ಗಗ್ಗರೆದ ಶಬ್ದ ಕೇಳಿಸುತ್ತೆ. ರಾಮನ್ ತಕ್ಷಣವೇ ಕ್ಯಾಮ್ರಾನ ತೆಗೆದುಕೊಂಡು ಬಂಗಲೆಯ ಹೊರಗಡೆ ಬರ್ತಿದ್ದ ಹಾಗೇ ಮೇಘ ನಾರ್ಮಲ್ ಆಗಿ ಆ್ಯನಾಳ ಜೊತೆ ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ಆ್ಯನಾ, ನನ್ನ ಮೈ ಮೇಲೆ ಯಾವುದೇ ಆತ್ಮ ಇಲ್ಲ, ದಯವಿಟ್ಟು ನನಗೆ ಕಟ್ಟಾಕಿರುವ ಹಗ್ಗಗಳನ್ನ ಬಿಚ್ಚು ಅಂತ ಬೇಡಿಕೊಳ್ತಾಳೆ. ಮೇಘಳ ಮಾತನ್ನು ನಂಬಿದ ಆ್ಯನಾ ಆಕೆಯ ಕಟ್ಟಿದ್ದ ಹಗ್ಗವನ್ನು ಬಿಚ್ಚಿಬಿಡ್ತಾಳೆ. ಆಗ ಇದ್ದಕ್ಕಿದ್ದ ಹಾಗೆ ಆಕೆ ಆ್ಯನಾ ಮೇಲೆ ಅಟ್ಯಾಕ್ ಮಾಡಿದ ಮೇಘ ತನ್ನ ಎಲ್ಲ ಬಟ್ಟೆಗಳನ್ನ ಬಿಚ್ಚಿ ನಗ್ನಳಾಗ್ತಾಳೆ. ರಾಮನ್ ಒಳಗಡೆ ಬರ್ತಿದ್ದ ಹಾಗೇ ಅವನ ಮುಂದೆ ಹೋದ ಮೇಘ, ರಾಮನ್ ಏನು ನೋಡ್ತಿದ್ದೀಯಾ, ನಿನಗಾಗೆ ನಾನು 300 ವರ್ಷಗಳ ಹಿಂದಿಂದ ಕಾಯ್ತಿದ್ದೀನಿ, ಇನ್ಮೇಲೆ ನಮ್ಮಿಬ್ಬರನ್ನ ಬೇರೆ ಮಾಡೋರು ಯಾರೂ ಇಲ್ಲ, ನಾವಿಬ್ಬರು ಒಂದಾಗೋಣ ಬಾ ಅಂತ ಕರೀತಾಳೆ. ವೀಕ್ಷಕರೇ, ಇದರಿಂದ ನಮಗೆ ಗೊತ್ತಾಗೋದು ಏನಂದರೆ ಮೇಘಳನ್ನು ಪೊಸೆಸ್ ಮಾಡಿರುವಂತಹ ಆತ್ಮ ನಟರಾಜ್ ಅಲ್ಲ, ಬದಲಿಗೆ ಮುಖಿಲ್ ಅಂತ. ಮೇಘ ಮತ್ತೆ ಪೊಸೆಸ್ ಆಗಿದ್ದಾಳೆ ಅಂತ ಅರ್ಥ ಮಾಡ್ಕೊಂಡಂತಹ ರಾಮನ್ ಆಕೆಯನ್ನು ಹಿಡಿದು ಬಟ್ಟೆ ಹಾಕಿ ಮತ್ತೆ ಕುರ್ಚಿಗೆ ಕಟ್ಟಿಬಿಡ್ತಾನೆ. ಈಗ ರಾಮನ್ ತನ್ನ ಬಳಿ ಇದ್ದಂತಹ ಡಿವೈಸ್ನಿಂದ ಚೆಕ್ ಮಾಡಿದಾಗ ಬಂಗಲೆಯ ಒಳಗಡೆ ಮತ್ತೊಂದು ಆತ್ಮ ಇರಬಹುದು ಅಂತ ಅನುಮಾನ ಬರುತ್ತೆ. ರಾಮನ್ ಇನ್ನೇನು ಆ ಬಂಗಲೆಯ ಬಾಗಿಲ ಬಳಿ ಬರಬೇಕು ಅನ್ನೋಷ್ಟರಲ್ಲಿ ನಟರಾಜನ ಆತ್ಮ ರಾಮನನ್ನು ಕೂಡ ವಶಪಡಿಸ್ಕೊಂಡ್ಬಿಡುತ್ತೆ. ಮತ್ತೊಂದು ಕಡೆ ಆ್ಯನಾಗೆ ಪ್ರಜ್ಞೆ ಬಂದಾಗ ರಾಮನ್ ಹಾಗೂ ಮೇಘ ಇಬ್ಬರು ಮೇಲೂ ಕೂಡ ಆತ್ಮಗಳಿದೆ ಅಂತ ಹೇಳಿ ಗೊತ್ತಾಗುತ್ತೆ. ತನ್ನ ಪ್ರಾಣನ ಹೇಗಾದರೂ ಉಳಿಸ್ಕೊಬೇಕು ಅಂತ ಹೇಳಿ ಅಲ್ಲೇ ಬಂಗಲೆಯ ಪಕ್ಕದಲ್ಲೇ ಇದ್ದಂತಹ ಒಂದು ಟ್ರೀ ಹೌಸ್ಗೆ ಒಳಗಡೆ
ಕೆಳಗಡೆ ಹೋಗಿ ಕುಳಿಸ್ಕೊಳ್ತಾಳೆ. ಇದನ್ನು ನೋಡಿದಂತಹ ರಾಮನ್ ಕೂಡ ಆತ ನನ್ನನ್ನು ನೋಡಿ ಹೆದರ್ಕೋಬೇಡ, ನನ್ನ ಒಳಗಡೆ ಯಾವುದೇ ಆತ್ಮ ಇಲ್ಲ, ನಾನು ಅಲ್ಲೇ ಬರ್ತೀನಿ, ಅಲ್ಲೇ ಕೂತಿರು ಅಂತ ಹೇಳಿ ಆ ಮರವನ್ನು ಹತ್ತೋದಕ್ಕೆ ಶುರು ಮಾಡ್ತಾನೆ. ರಾಮನ್ ಬರ್ತಿರೋದನ್ನು ನೋಡಿ ಹೆದರ್ಕೊಂಡಂತಹ ಆ್ಯನಾ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಹೋಗಿ ಕೆಳಗಡೆ ಬಿದ್ದು ಸತ್ತು ಹೋಗ್ಬಿಡ್ತಾಳೆ. ಆ್ಯನಾಳ ಡೆತ್ ಬಾಡಿಯನ್ನು ನೋಡಿದಂತಹ ರಾಮನ್ ತುಂಬಾ ಎಮೋಷ್ನಲ್ ಆಗಿ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾನೆ. ಒಳಗಡೆ ಬಂದು CCTV ಕ್ಯಾಮ್ರಾನು ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಶಾಕಿಂಗ್ಲಿ ತಾನೇ ಆ್ಯನಾಳನ್ನು ಟ್ರೀ ಹೌಸ್ನಿಂದ ಕೆಳಗಡೆ ತಳ್ಳಿ ಸಾಯಿಸ್ಬಿಟ್ಟೆ ಅಂತ. ಈಗ ರಾಮನ್ಗೂ ಕೂಡ ಆ ಎರಡು ಆತ್ಮಗಳನ್ನ ತನ್ನಿಂದ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅರ್ಥ ಆಗುತ್ತೆ. ತಕ್ಷಣವೇ ಆತ ಮೇಘಗಳನ್ನು ಅಲ್ಲೇ ಬಿಟ್ಟು ಅಲ್ಲೇ ಇದ್ದಂತಹ ನದಿಗೆ ಹಾರಿ ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಪ್ರಯತ್ನ ಪಡ್ತಾನೆ. ಆದರೆ ಅದೇ ಸಮಯಕ್ಕೆ ಮತ್ತೆ ಗಗ್ಗರದ ಶಬ್ದ ಕೇಳಿ ಒಂದು ರೀತಿಯಾದಂತಹ ಟ್ರಾನ್ಸ್ಪರೆಂಟ್ ಹೋಗಿಬಿಡ್ತಾನೆ. ನಂತರ ಸೀನ್ ಕಟ್ಟಾಗಿ ನಂತರದ ಸೀನಲ್ಲಿ ನೋಡಿದರೆ ರಾಮನ್ನೇ ನಟರಾಜನ ಹಾಗೆ ದೈವನೃತ್ಯ ಮಾಡೋದಕ್ಕೆ ರೆಡಿ ಆಗ್ತಿರೋದನ್ನು ನೋಡ್ತೀವಿ. ಅದೇ ರೀತಿ ರೆಡಿಯಾಗಿರ್ತಾನೆ. ನಂತರ ದೊಡ್ಡ ಮರದ ಬಳಿ ಬಂದು ನಟರಾಜ ಹೇಗೆ ನೃತ್ಯ ಮಾಡ್ತಿದ್ನೋ ಅದೇ ರೀತಿ ನೃತ್ಯ ಮಾಡೋದಕ್ಕೆ ಶುರು ಮಾಡ್ತಾನೆ. ಒಂದು ಸ್ಟೇಜಲ್ಲಿ ರಾಮನ್ ಅಲ್ಲೇ ಉರಿಯುತ್ತಿರುವ ಬೆಂಕಿಗೆ ಇನ್ನೇನೋ ಆರ್ಬಿಡ್ತಾನೆ ಅನ್ನೋಷ್ಟರಲ್ಲಿ ಅಲ್ಲಿಗೆ ಬಂದಂತಹ ಮೇಘ ಅವನನ್ನು ಸಮಾಧಾನ ಮಾಡಿ ಅಲ್ಲಿಗೆ ಈ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ನೋಡಿದರೆ ಮೇಘ ರಾಮನನ್ನ ಕಾರಲ್ಲಿ ಕೂರಿಸ್ಕೊಂಡು ವಾಪಸ್ ಬರ್ತಿರ್ತಾಳೆ. ಆಗ ಇದ್ದಕ್ಕಿದ್ದ ಹಾಗೆ ರಾಮನ್ಗೆ ಎಚ್ಚರ ಆಗಿ ಕಾರನ್ನು ತಕ್ಷಣವೇ ಪಕ್ಕಕ್ಕೆ ಪಾರ್ಕ್ ಮಾಡುವಂತೆ ಕೂಗಾಡ್ತಿರ್ತಾನೆ. ವೀಕ್ಷಕರೇ, ರಾಮನ್ಗೆ ಬಿಹೇವಿಯರನ್ನು ನೋಡಿದರೆ ನಮಗೆ ಅರ್ಥ ಆಗುತ್ತೆ ಇನ್ನೂ ಕೂಡ ಅವನ ದೇಹದಲ್ಲಿ ನಟರಾಜನ ಆತ್ಮ ಇದೆ ಅಂತ. ಈಗ ಮೇಘ ತನ್ನ ಕಾರನ್ನು ಸ್ಟಾಪ್ ಮಾಡಿಬಿದ್ಲು. ಒಂದು ಬ್ರಿಡ್ಜ್ನ ಮೇಲೆ ಕಾರು ನಿಂತಿದ್ರಿಂದ ರಾಮನ್ ಕೂಡ ಕೆಳಗಡೆ ಇಳಿದು ಮತ್ತೆ ರಾಮನ್ ಡ್ರೈವರ್ ಸೀಟ್ಗೆ ಹೋಗಿ ಕುಳಿತುಕೊಳ್ತಾನೆ. ರಾಮನ್ ಈಗ ನಾರ್ಮಲ್ ಆಗಿದ್ದಾನೆ ಅಂತ ಅವಳು ಅಂದ್ಕೊಳ್ತಾಳೆ. ಮೇಘ ಕೂಡ ಸರಿ ಅಂತ ಪಕ್ಕದ ಸೀಟ್ಗೆ ಬಂದು ಕೂತ್ಕೊಳ್ತಾಳೆ. ಶಾಕಿಂಗ್ಲಿ ಇದ್ದಕ್ಕಿದ್ದ ಹಾಗೆ ರಾಮನ್ ಮತ್ತೆ ಅದೇ ರೀತಿ ಬಿಹೇವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಕಾರನ್ನು ತಿರುಗಿಸಿ ಬ್ರಿಡ್ಜ್ನ ಕೆಳಗಡೆ ನದಿಗೆ ಬೀಳಿಸ್ಬಿಡ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ನಂತರದ ಸೀನಲ್ಲಿ ನೋಡಿದರೆ ರಾಮನ್ ಇನ್ನೂ ಕೂಡ ಬದುಕಿರ್ತಾನೆ. ಆದರೆ ಆತ ದಡದ ಮೇಲೆ ಬಂದು ಬಿದ್ದಿರ್ತಾನೆ. ಮತ್ತೊಂದು ಕಡೆ ಕಾರ್ನರಲ್ಲಿ ಅವನ ಜೊತೆ ಇದ್ದಂತಹ ಮೇಘ ನೀರಿನಲ್ಲಿ ಮುಳುಗಿ ಸತ್ತು ಹೋಗಿರ್ತಾಳೆ. ಸ್ವಲ್ಪ ಸಮಯದ ನಂತರ ಈತ ದಡದ ಮೇಲೆ ಬಿದ್ದಿರೋದನ್ನು ನೋಡಿ ಒಬ್ಬ ಹುಡುಗ ಅಲ್ಲಿಗೆ ಬರ್ತಾನೆ. ರಾಮನ್ ಕೈಯಲ್ಲಿದ್ದಂತಹ ವಾಚನ್ನು ಆ ಹುಡುಗ ನೋಡಿದಾಗ ಅದು ಆ್ಯಂಟಿ ಕ್ಲಾಕ್ ವೈಸ್ ರೊಟೇಟ್ ಆಗ್ತಿರುತ್ತೆ. ಹಾಗೂ ಬ್ಯಾಕ್ಗ್ರೌಂಡ್ನಲ್ಲಿ ಇದು ಅಂತ್ಯವಲ್ಲ, ಮತ್ತೊಂದು ಅಧ್ಯಾಯ ಪ್ರಾರಂಭ ಅಂತ ವಾಯ್ಸ್ ಓವರ್ ಬರುತ್ತೆ. ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರಿಗೆ, ಈ ಮೂವಿ ಕ್ಲೈಮ್ಯಾಕ್ಸನ್ನು ನೋಡಿದರೆ ಆದಷ್ಟು ಬೇಗ ಈ ಚಿತ್ರದ ಸೆಕೆಂಡ್ ಪಾರ್ಟ್ ಕೂಡ ಬರುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ವಿಡಿಯೋನ ನೋಡ್ತಾ ಇರಿ, ನನ್ನ ಚಾನಲನ್ನು ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.